ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ರೌಡಿ ಶೀಟಾಗಿ ಸೇರಿಸ್ತೀನಿ ಅಂತ ಭಯ ಇಸ್ತಾ ಇದ್ದಾನೆ. ಅವನು ಭಯಪಟ್ಟು 1 ವರ್ಷದಿಂದ ನಾನು ಮನೆ ಬಿಟ್ಟಿರೋದು ಸರ್. ನಾನು ಮನೆ ಬಿಟ್ಟು ಇವಾಗ ತನಕ ನಾನು PGನಲ್ಲೇ ಬರ್ತಾ ಇದ್ದೀನಿ ಸರ್. ಅವನ ಕಾಟಕ್ಕೋಸ್ಕರನೇ. ಇಬ್ಬರು ಹೆಣ್ಮಕ್ಳು ವಯಸ್ಸು ಬಂದಿರೋ ಹೆಣ್ಮಕ್ಳು ಸರ್. ಆ ಜವಾಬ್ದಾರಿನ ನಮ್ಮದೇ. PGಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡು ಅವ್ರನ್ನ ಸಾಕ್ತಾ ಇದ್ದೀನಿ ಸರ್. ಅವನ ಭಯಕ್ಕೆ ಸರ್ ತುಂಬ ಚಿತ್ರಹಿಂಸೆ. ಪರ್ಸ್ನಲ್ ಆಗಿ ನಮ್ಮ ಸಂಸಾರನೇ ಅವನಿಂದ ಹಾಳಾಗೋಗಿದೆ ಸರ್. ಹೇಳ್ಬೇಕಂದ್ರೆ ಅವ್ನಿಗೆ ಎಷ್ಟು ಕಾಲಿಟ್ಕೊಂಡು ಬೇಡ್ಕೊಂಡ್ರು ಅವ್ನ ಕಣ್ಣೇ ಬಂದಿಲ್ಲ ಸರ್. ರಾಜಣ್ಣ ಮಗು, ಎಳೆ ಮಗು ತೊಡೆ ಮೇಲೆ ಮಲ್ಕೊಂಡಿದೆ. ಮಗು ಜೋಳಿಗೆ ನೇಡ್ಗೆ ಹಾಕೊಂಡ್ಬಿಟ್ಟು ನಾನು ತಂದ್ಸ್ಕೊಟ್ಟಿದ್ದೆ ಸರ್. ಅದೊಂದ್ಸಲ ನನಗೆ ಅವಾಗಲೂ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ, ಅಣ್ಣ ಈ ಥರ ಜಾಸ್ತಿ ಚಿತ್ರಹಿಂಸೆ ಆಗ್ತೈತೆ ಅಣ್ಣ, ನನ್ನ ಮನೇಲಿ ಎಲ್ಲಾನ ಚಿತ್ರಹಿಂಸೆ ಕೊಡ್ತವ್ರೆ, ದಯವಿಟ್ಟು ಅಣ್ಣ ಏನೋ ಒಂದು ಸೆಟಲ್ಮೆಂಟ್ ಮಾಡೋಣ ಅಂತ ಕೇಳಿದ್ರು ಕೂಡ ನಾವು ಕಣ್ಣೆ ಬಂದಿಲ್ಲ ಸರ್. ರಾಜಣ್ಣನವ್ರಿಗೆ ರಾಜಗೌಡರು, ಈಗ ಪೌರಾಯುಕ್ತಿ ಅಮೃತ ಗೌಡರು ಇದೇ ತರ ಮಾತಾಡೋದು, ನಿಮ್ಗೆಲ್ಲ ಅದೇ ತರ ಮಾತಾಡ್ಕೊಂಡು ಬಂದು ಅವ್ರ ಸಂಸ್ಕೃತಿ ಅದೇ ಸರ್. ಜಮೀನ್ ಹತ್ರ ಹೋದ್ರೆ ಅಲ್ಲೊಂದು ರೌಡಿನ ಇಟ್ಬಿಟ್ಟಿದ್ದಾನೆ ಸರ್, ವೆಂಕಟೇಶ್ ಅನ್ನೋನ್ನ. ನಾನು ಏಟುಗಳು ತಿಂದು ನಾನು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಆ ರೌಡಿ ಕಡೆಯಿಂದ ಯಾರೋ KH ಮುನಿಯಪ್ಪ ಅಂತ ಅವ್ರ ಕಡೆಯಿಂದ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಸಿ 2 FIR ಫೈಲ್ ಮಾಡಿಸ್ತಾರೆ ಸರ್ ನನ್ನ ಮೇಲೆ, ದುಡ್ಡು ಕೊಟ್ಟು ಪೊಲೀಸ್ನವ್ರಿಗೆ. ಥರ ದೌರ್ಜನ್ಯ ಸರ್. ಸುಮಾರು 13 ವರ್ಷಗಳಿಂದ ಒಂದು ಹೆಣ್ಮಗಳು ನಾನು ಸರ್, ಸಾಮಾನ್ಯ ಹೆಣ್ಮಗಳು. ಅವ್ನಿಗೆ ಎಷ್ಟು ಸಂಘಗಳಿಂದ ಹೋಗಿದ್ದೀನಿ ಸರ್. ನಾನು ಸಂಘಗಳು ಕರ್ಕೊಂಡು ಹೋಗಿದ್ದೀನಿ, ಅಲ್ಲೂ ಆಗಿಲ್ಲ. ಮೀಡಿಯಾಕ್ಕೆ ಹೋಗಿದ್ದೀನಿ, ಬಿಟ್ಟೋಗಿದ್ದಾರೆ ಸರ್ ಆಲ್ರೆಡಿ. ಇವಾಗ ನಮ್ಮ ತಂದೆಯವ್ರು ಕರ್ಕೊಂಡೋಗಿ ಸರ್, ನಮ್ಮ ತಂದೆಯವ್ರು ಕರ್ಕೊಂಡೋಗಿ ಸೈನ್ ಮಾಡಿಸಿದ್ರು ಸರ್. ಅದೇ ಕಾರಣಕ್ಕೆ ನಮ್ಮ ಯಜಮಾನ್ರಿಗೂ, ನಮ್ಮ ಅತ್ತೆ, ನಮ್ಮ ಮಾವನಿಗೂ ಇವಳು ಅವ್ರ ತಂದೆ ಮಾತು ಕೇಳ್ಕೊಂಡು ಬಂದು ಸೈನ್ ಮಾಡ್ಬಿಟ್ಟು ಅಲ್ಲಿ ಜಮೀನೆಲ್ಲ ಕೊಟ್ಬಿಟ್ಟು ಇಲ್ಲಿ ಬಂದಿದ್ದಾಳಲ್ಲ ಅಂತ ನೀವೇ ತಿಳ್ಕೊಳ್ಳಿ ಸರ್ ಯಾವ ಥರ ಮೆಂಟಲ್ ಟಾರ್ಚರ್ ಇರುತ್ತೆ ಅಂತ ನನಗೆ. ಬಾಣಸ್ವಾಡಿನಲ್ಲಿ ನಾನು ಕೇಸ್ ಫೈಲ್ ಮಾಡಿದ್ದಕ್ಕೆ ಬಾಣಸ್ವಾಡಿಯಲ್ಲಿ ಬಂದು ಸೆಟಲ್ಮೆಂಟ್ ಮಾಡ್ತೀನಿ ಬನ್ನಿ ಆಫೀಸ್ ಅಂತ ಕರೆಸ್ಕೊಂಡು ನಾನು, ನಮ್ಮ ತಂದೆ, ನಮ್ಮ ಯಜಮಾನ್ರೆಲ್ಲ ಹೋಗಿದ್ರೆ ಸರ್. ಅವ್ರ ಹೆಂಡತಿ ಬಟ್ಟೆ ಹರ್ಕೊಂಡು ರೇಪ್ ಮಾಡಕ್ ಬಂದಿದ್ದು ನಮ್ಮನ್ನ ಅಂತ ರೇಪ್ ಕೇಸ್ ಗಂಡಸರ ಮೇಲೆ ರೇಪ್ ಕೇಸ್ ಫೈಲ್ ಮಾಡಿದ್ರೆ ನಾವು ಮತ್ತೆ ಯಾವಾಗ ಸರ್ ಹೆಂಗ್ ಸರ್ ನಾವು ಮತ್ತೆ ಪೊಲೀಸ್ ಅವ್ರನ್ನ ನಂಬ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ನಾವು. ರಾಜಣ್ಣನವರೇ ಹೆಂಡತಿನ ಇಟ್ಕೊಳಕ್ ಬಂದು ರೇಪ್ ಮಾಡಕ್ ಬಂದಿದ್ರು. ನಮ್ಮ ಯಜಮಾನ್ರ ಮೇಲೆ ರೇಪ್ ಕೇಸ್ ಫೈಲ್ ಮಾಡಿದ್ದಾರೆ ಸರ್. ಅದೊಂದು ನನಗೆ ಚಿತ್ರಹಿಂಸೆ ಅವಾಗ ಈ ತರ ಜಾಸ್ತಿ ಪರ್ಸನಲ್ ಆಗಿ ಜಾಸ್ತಿ ಇದ್ ಮಾಡಿದಾನೆ ಸರ್ ಅವನು.